ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ ಇದೇ ನವೆಂಬರ್ನಲ್ಲಿ ನಡೆಯಲಿರ್ತಕ್ಕಂಥ ಕೆಸೆಟ್ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗಾಗಿರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಟೆಸ್ಟ್ ನಡೀತಾ ಇದೆ. ಆ ಎಲಿಜಿಬಿಲಿಟಿ ಟೆಸ್ಟ್ಗಾಗಿ ಯಾವ ಥರನಾಗಿರ್ತಕ್ಕಂಥ ನಾವು ತಂತ್ರಗಳನ್ನು, ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ಫಸ್ಟ್ ಪೇಪರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕೊಟ್ಟಿದ್ದೆ. ಇನ್ನು ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ, ಅರ್ಹತೆ ಗಳಿಸ್ತಕ್ಕಂಥದ್ದು ಕೆಲಸ ತುಂಬಾ ಸರಳವಾಗಿದೆ, ಅಷ್ಟು ಕಷ್ಟ ಇಲ್ಲ. ಬಟ್ ಕೆಲವೊಂದಿಷ್ಟು ಅಂಶಗಳನ್ನು ನೀವು ಗೊತ್ತಿರಲೇಬೇಕು. ಹಿಂದಿನ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ದಯಮಾಡಿ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಕೆಸೆಟ್ಟಲ್ಲಿ ನಾನು ಅರ್ಹತೆಯನ್ನು ಗಳಿಸಬೇಕಾದ್ರೆ ನಾನು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಏನಂದರೆ, ನಿಮಗೆ ಪಠ್ಯಕ್ರಮದ ಅರಿವಿರಬೇಕು. ಪೇಪರ್ 1 ಮತ್ತು ಪೇಪರ್ 2ದಲ್ಲಿರ್ತಕ್ಕಂಥ ಯಾವೆಲ್ಲ ಪಾಠಗಳಿದ್ದಾವೆ, ಆ ಪಾಠದಲ್ಲಿರ್ತಕ್ಕಂಥ ಮೇನ್ ಕನ್ಸೆಪ್ಟ್ಸ್ ಏನು ಅಂತಕ್ಕದ್ದನ್ನು ಅರಿವು ಫಸ್ಟ್ ನಮಗಿರಬೇಕು. ಒಂದು ರೀತಿ ನಮಗೆ ಸಿಲೆಬಸ್ ಗೊತ್ತಾಯ್ತಂದರೆ ಖಂಡಿತವಾಗಿ ಆ ಪರೀಕ್ಷೆಯಲ್ಲಿ ಯಾವ ವಿಭಾಗದ ಪರಿಕಲ್ಪನೆಗಳು ಬರ್ತವೆ ಅನ್ನೋದರ ಜ್ಞಾನ ಬರ್ತದೆ. ಎರಡನೇದು, ಆ ಪರಿಕಲ್ಪನೆಗಳನ್ನು ಚೆನ್ನಾಗಿ ನೀವೇನು ಮಾಡ್ಕೋಬೇಕು, ಅರ್ಥೈಸಿಕೊಂಡು ಪದೇ ಪದೇ ಪುನರಾವರ್ತನೆಯನ್ನು ಮಾಡಬೇಕು. ಯಾಕಂದ್ರೆ ನೀವು ಎಷ್ಟು ರಿಪೀಟ್ ಮಾಡ್ತೀರಿ, ಎಷ್ಟು ರಿವಿಷನ್ ಮಾಡ್ತೀರಿ, ಅಷ್ಟು ಕಾನ್ಸೆಪ್ಟ್ಗಳು ತಲೆಯಲ್ಲಿರ್ತವೆ. ಯಾವುದೇ ಕಾರಣಕ್ಕೂ ರಿವಿಷನ್ಗೆ ನೀವು ಆಲಸ್ಯತನ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ರಿವಿಷನ್ಗೆ ಸಮಯ ಕೊಡ್ತೀರಿ, ಅಷ್ಟು ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಅಚ್ಚಳಿಯದಂತೆ ಪ್ರಿಂಟ್ ಆಗಿ ಉಳಿತಾವೆ. ಸೊ ಈ ಕೆಲಸ ಖಂಡಿತವಾಗಿ ನೀವು ಫಸ್ಟಾಗಿ ಮಾಡಿ. ಜೊತೆಗೆ ಏನು ಮಾಡಬೇಕಂದ್ರೆ, ನಿಮ್ಮ ಓದುಗಾರಿಕೆಗೆ ಉತ್ತಮವಾಗಿರ್ತಕ್ಕಂಥ ಅಧಿಕೃತ ಪುಸ್ತಕಗಳನ್ನೇ ಓದಬೇಕು. ಯಾಕಂದರೆ ಯಾವುದೇ ಗೈಡ್ ಓದಿದ್ರೆ ಉಪಯೋಗ ಆಗೋದಿಲ್ಲ. ನಿಮ್ಮ ಕನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ಚೆನ್ನಾಗಿರ್ತಕ್ಕಂಥ ಒಂದು ಅಧಿಕೃತ ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ರೆಫರೆನ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಅವುಗಳನ್ನು ಓದಬೇಕು. ಯಾಕಂದರೆ ಅವೇ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತವೆ, ಕನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ತವೆ. ಸೊ ಜೊತೆಗೆ ಈ ಪುಸ್ತಕಗಳನ್ನು ಓದುವಾಗ ಆ ಪುಸ್ತಕಗಳಲ್ಲಿರ್ತಕ್ಕಂಥ ಕನ್ಸೆಪ್ಟನ್ನು ಚೆನ್ನಾಗಿ ಗಮನ ಮಾಡಿಕೊಡ್ರಿ, ನೋಟ್ಸ್ ಮಾಡ್ಕೊಡ್ರಿ, ಮೈಂಡ್ ಮ್ಯಾಪ್ಗಳನ್ನು ಮಾಡ್ಕೊಡ್ರಿ. ಇದರಿಂದ ಆ ಕನ್ಸೆಪ್ಟ್ಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಬರ್ತವೆ. ಏಕೆಂದರೆ ಪರೀಕ್ಷೆಯಲ್ಲಿ ಕ್ರ್ಯಾಕ್ ಮಾಡೋದು ಒಂದು ತಂತ್ರ ಮಾತ್ರ. ಆ ತಂತ್ರಗಾರಿಕೆಗಾಗಿ ನಾವೇನು ಮಾಡಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಕೆಲಸಗಳನ್ನು ಮಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿತನ ಹಾಗೂ ಒಂದಿಷ್ಟು ಸ್ಮಾರ್ಟ್ ವರ್ಕು ಕೂಡ ಆಗದ. ಜೊತೆಗೆ ಈ ಒಂದು ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ವಿಶೇಷವಾಗಿ ಸೆಟ್ ಇದೆ ಅಂದರೆ ಪ್ರೀವಿಯಸ್ ಇಯರ್ ಸೆಟ್ ಆಗಿರ್ಬೋದು, ಮತ್ತು ನೆಟ್ನಲ್ಲಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದ್ರಿಂದ ಖಂಡಿತವಾಗಿ ಒಂದು 20 to 30 ಕ್ವಶನ್ಸ್ PYQಗಳೇ ಇರ್ತವೆ. ಹೊಸ ಕ್ವಶನ್ಗಳು ಉದ್ಭವ ಆಗೋದಾದರೂ ಎಲ್ಲಿ. ಸೊ ಚೆನ್ನಾಗಿ ನೀವು PYQಗಳನ್ನು ರೆಫರ್ ಮಾಡಿದರೆ 20 to 30% PYQಗಳ ಮೇಲೆ ನೀವು ಅಂಕಗಳನ್ನು ತೆಗಿಬೋದು. ಅಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡಿಕೊಡ್ರಿ. ಆಪ್ಷನ್ಸ್ಗಳು ಖಂಡಿತವಾಗಿ ನಿಮ್ಗೆ ಏನು ಮಾಡ್ತು ಅಂದರೆ, ನೆಕ್ಸ್ಟ್ ಟೈಮ್ ಕ್ವಶನ್ಸ್ ಅವೇ ರೇಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ PYQ ಅಂತ ಹೇಳ್ತಾ, ಮುಂದೆ ಇತ್ತು ಮಾಡೆಲ್ ಎಕ್ಸಾಮ್ಗಳನ್ನು, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನೀವು ಮಾದರಿ ಪರೀಕ್ಷೆಗಳಿಗೆ ಹಾಜರಾಗಿ. ಖಂಡಿತವಾಗಿ ಮಾದರಿ ಪರೀಕ್ಷೆಗಳು ನಿಮಗೆ ಪರೀಕ್ಷಾ ಭೀತಿಯನ್ನು ದೂರ ಮಾಡ್ತವೆ. ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ, ಉತ್ತರಿಸುವ ಕೌಶಲ್ಯ, OMR ಭರ್ತಿ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಪರಿಕಲ್ಪನೆಗಳನ್ನು, ಹೊಸತನಗಳನ್ನು ನಿಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಮಾದರಿ ಪರೀಕ್ಷೆಗಳು ಜ್ಞಾನವನ್ನು ತಂದು ಕೊಡ್ತವೆ. ಆ ಕಾರಣಕ್ಕಾಗಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಇಷ್ಟು ಟಿಪ್ಸ್ಗಳನ್ನು ಯೂಸ್ ಮಾಡಿದರೆ ಸಾಕು. ಖಂಡಿತವಾಗಿ ಕೆಸೆಟ್ದಲ್ಲಿನೂ ನೆಟ್ನಲ್ಲಿನೂ ನಿಮ್ಮ ಫ್ಯೂಚರ್ನಲ್ಲಿ ನಡೀತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.